ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್ ಆ್ಯಂಡ್ ಕಿಚನ್ ಟಿಪ್ಸ್. ನೋಡ್ರಿ, ನಾವು ಇವತ್ತು ವೀಳ್ಯದೆಲೆ ಬಳಸ್ಕೊಂಡು ಹೊಸ ರೆಸಿಪಿ ಮಾಡಾಕೊಂತೀನಿ. ವೀಳ್ಯದೆಲೆ ಹಬ್ಬ, ಹುಣ್ಣಿಮೆ ಅಥವಾ ಮದುವೆಗಳಿಗೆ ತರ್ದೇವಿ. ಅದ್ರೊಳಗೆ ಒಂದೆರಡರ ಉಳ್ದೋಗ್ಬಿಟ್ಟಿರ್ತಾವೆ, ಸ್ವಲ್ಪರ ಉಳ್ದೋಗ್ಬಿಟ್ಟಿರ್ತೈತಿ. ಅದನ್ನು ನಾವು ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಬಿಟ್ಟು ವೇಸ್ಟ್ ಮಾಡ್ತಿರ್ತೀವಿ. ಅದ್ರ ಬದಲು ಇದನ್ನು ಆರೋಗ್ಯಕರವಾಗಿ ಉಪಯೋಗಿಸ್ಕೋಬೋದು ನಾವು. ಈಗ ಫಸ್ಟ್ ವೀಳ್ಯದೆಲೆಲ್ಲ ಸ್ವಚ್ಛಗೆ ತೊಳ್ಕೊಂಬಿಡ್ತೇವೆ. ನೋಡಿರಿ, ಹಿಂದೆ ಮುಂದೆ ಎಲ್ಲ ಕಡೆ ಸ್ವಚ್ಛಗೆ ತೊಳೆದು ಆಮೇಲೆ ಅವನ್ನ ಏನು ಮಾಡೋದು ಅಂತ ಹೇಳ್ತೀನಿ. ಈಗ ಶಶಿ ಕುಕಿಂಗ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ಲಕ್ಕೆ ಇರ್ತೈತಿ, ಅದನ್ನ ಒತ್ತಿದ್ರೆ ನಾ ಮಾಡಿದ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮ್ಗೆ ಬರ್ತೈತಿ. ಸಬ್ಸ್ಕ್ರೈಬ್, ಕಮೆಂಟ್, ಶೇರ್, ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಈಗ ವೀಳ್ಯದೆಲ್ಲ ತೊಳ್ಕೊಂಡು ಅದನ್ನು ಈ ರೀತಿ ಕ್ಲೀನಾಗಿ ಒರೆಸ್ಕೋಬೇಕು. ನೋಡಿರಿ, ನೀರಿನ ಅಂಶ ಎಲ್ಲ ಹೋಗೋಂಗೆ. ಈಗ ಇದನ್ನು ಎಲ್ಲ ತೊಳೆದು ಒರೆಸ್ಕೊಂಡು ತೊಗೊಂಬಂದೆ ನಾನು. ಇದ್ರ ಹಿಂದಿಂದ ತೊಟ್ಟು ತೆಗಿಬೇಕು ನೋಡಿರಿ, ಯಾಕಂದ್ರೆ ಅದ್ರೊಳಗೆ ಅದ್ರದ್ದು ಸ್ಮೆಲ್ ಭಾಳ ಇರೋದಂದ್ರೆ ಹಿಂದೆ ತೊಟ್ಟೊಳಗೆ ಅದನ್ನು ಗಟ್ಟಿ ಒಂದು ಸ್ವಲ್ಪ ಹಿಂದಿಂದ ಗಟ್ಟಿ ಇರ್ತೈತಲ್ಲ, ಅಲ್ಲಿ ಮಟ್ಟನೂ ಈ ರೀತಿ ತೆಗಿಬೇಕು. ಇದನ್ನು ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ, ಮಕ್ಕಳಿಗೆ ಅದನ್ನು ತಿನ್ನಿಸ್ರಿ. ಅಂದ್ರೆ ನೆಗಡಿ ಕೆಮ್ಮ ಜಲ್ದಿ ಕಡಿಮೆ ಆಗ್ತೈತಿ. ನೋಡಿರಿ, ಅದ್ರ ತೊಟ್ಟೆಲ್ಲ ತೆಗೆದೆ ನಾನು ಹಿಂದಿಂದ. ಈಗ ಇವನ್ನ ಸಣ್ಣಗೆ ಕಟ್ ಮಾಡ್ಕೊಂಬಿಡೋಣ್ರಿ. ಈಗ ನಾ ಕಟ್ ಮಾಡಿ ತೋರ್ಸತ್ತೇನಲ್ಲ, ಈ ರೀತಿ ಕಟ್ ಮಾಡ್ಕೊರಿ. ವೀಳ್ಯದೆಲೆಯಿಂದ ಮತ್ತು ನಿಮಗೆ ಇದನ್ನು ಬಿಟ್ಟು ಬೇರೆ ಯಾವ್ದಾರು ರೆಸಿಪಿ ಗೊತ್ತಿದ್ರೆ ಅಥವಾ ಬೇಕಂದ್ರೆ ಒಂದು ಕಮೆಂಟ್ ಮಾಡಿ ಹೇಳ್ರಿ, ನಾನು ಮಾಡಿ ತೋರಿಸ್ತೀನಿ ಬೇರೆ ಯಾವ್ದಾರ. ಈಗ ಅದನ್ನು ಕಟ್ ಮಾಡಿ ಸೈಡ್ ಇಟ್ಕೊಂಡೆ. ಒಂದು 2 ಸ್ಪೂನಷ್ಟು ಕಡಲೆಬೇಳೆ ಹಾಕೋತೀನಿ ನೋಡಿರಿ ನಾನು. ಅದನ್ನು ಸಣ್ಣ ಉರಿ ಇಟ್ಕೊಂಡು ಈ ರೀತಿ ಹುರ್ಕೋರಿ ಕಡಲೆಬೇಳೆನ. ಆಮೇಲೆ ಉದ್ದಿನಬೇಳೆ ಒಂದು ಅರ್ಧ ಸ್ಪೂನ್ ಹಾಕೋತೀನಿ. ಅದನ್ನು ಉದ್ದಿನಬೇಳೆನೂ ಈ ರೀತಿ ಬಿಸಿ ಮಾಡ್ಕೊರಿ. ಆಮೇಲೆ ಒಂದು ಸ್ವಲ್ಪ ಮೆಂತ್ಯ ಕಾಳು ಹಾಕೋರಿ, ಜಾಸ್ತಿ ಹಾಕೋಕ್ಬಾರ್ರಿ, ಕೈ ಆಗ್ಬಿಡ್ತೈತಿ. ಇಲ್ಲಾಂದ್ರೆ ಈಗ ಇದಕ್ಕೆ ಜೀರಿಗೆ ಹಾಕೋತೀನಿ. ಈ ರೆಸಿಪಿ ಮಾಡಿಲ್ಲ ನೋಡ್ರಿ ಯಾರು, ಇದು ಫಸ್ಟ್ ಮಾಡತ್ತೀನಿ ನಾನು. ವೀಳ್ಯದೆಲೆ ಬಳಸ್ಕೊಂಡು ಆರೋಗ್ಯಕರವಾಗಿರ್ತೈತಿ, ಮಕ್ಕಳಿಗೂ ಭಾಳ ಕೆಮ್ಮು ನೆಗಡಿ ಭಾಳ ಹೆಲ್ಪ್ಫುಲ್ಲಾಗಿರ್ತೈತಿ ನೋಡಿರಿ. ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಹುರ್ಕೊಂಡು ಒಂದು ಪ್ಲೇಟ್ನಾಗ ಬೇರೆ ಪ್ಲೇಟ್ನಾಗ ತಗೊಂಡೆ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ನಮಗೆ ಖಾರಕ್ಕೆ ಎಷ್ಟು ಬೇಕಲ್ಲ, ನಾನು ಒಂದು 5 ಮೆಣ್ಸಿನ್ಕಾಯಿ ಹಾಕೊಂಡೆ ನೋಡಿರಿ. ಜಾಸ್ತಿ ಖಾರನಿಲ್ಲ, ಭಾಳ ಸಪ್ಪನೂ ಇಲ್ಲಿವ. ಹಾಕ್ಕೊಂಡು ಒಂದು ಮೆಣ್ಸಿನ್ಕಾಯಿ ಹುರ್ಕೊಂಡು ಆಮ್ಯಾಗ ವೀಳ್ಯದೆಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಈ ರೀತಿ ಹುರ್ಕೋತೇನೆ ನೋಡಿರಿ. ಭಾಳ ಹೊತ್ತನ ಹುರಿಯಾಕೆ ಹೋಗ್ಬಿಡ್ರಿ, ಕಡಿಮೆ ಇಟ್ಕೊಂಡು ಸೌಕಾಸ ಹುರ್ಕೊಂಡ್ರೆ ಸಾಕ್ರಿ, 1-2 ನಿಮಿಷ. ಆಮೇಲೆ ನಾವು ಕಡಲೆಬೇಳೆ ಎಲ್ಲ ಹುರಿದಿಟ್ಟಿದ್ವಲ್ಲ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಫಸ್ಟ್ ಪೌಡ್ರ್ ಮಾಡ್ಕೋಬೇಕ್ರಿ. ಪೌಡ್ರ್ ಮಾಡ್ಕೊಂಡಿಂದ ವೀಳ್ಯದೆಲೆ ಮೆಣ್ಸಿನ್ಕಾಯಿನೆಲ್ಲ ಹುರಿದಿಟ್ಟಿದ್ವಲ್ಲ ಅದನ್ನು ಹಾಕೋತೇನೆ ನೋಡಿರಿ ಇದಕ್ಕೆ. ಮತ್ತು ಇದಕ್ಕೆ ನಾನು ಒಂದು ಅರ್ಧ ಬೌಲಷ್ಟು ಕೊಬ್ಬರಿ ತುರಿದಿಟ್ಟಿದ್ದೆ, ಅದನ್ನು ಹಾಕೋತೇನೆ ರೀ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆಹಣ್ಣು ಹಾಕೋರಿ, ಚೂರು ಬೆಲ್ಲ ಇಷ್ಟ ಇಲ್ಲ ಅಂದ್ರೆ ಸಕ್ಕರೆ ಆದರೂ ಹಾಕೋಬೋದು ನೀವು. ಇದನ್ನು ನೀರದು ಏನು ಹಾಕ್ಲಾರ್ದ ಈ ರೀತಿ ರುಬ್ಕೊಂಬರ್ಬೇಕು ನೋಡಿರಿ ನುಣ್ಣಗೆ. ನಾವು ಇದಕ್ಕೆ ನೀರು ಹಾಕಿದ್ರೆ ಸ್ವಲ್ಪ ಜಲ್ದಿ ಕೆಡ್ತೈತದ. ಹಾಗಾಗಿ ನೀವು ಇದು ನೀರು ಹಾಕ್ಲಿಕ್ರಿ ಇದನ್ನು ಈ ರೀತಿ ತರಿಯಾಗಾದ್ರೂ ಮಾಡ್ಕೋಬೋದು ನಾವು. ಇಲ್ಲಾಂದ್ರೆ ಈ ರೀತಿ ನುಣ್ಣಗಾದ್ರೂ ರುಬ್ಕೊಂಡು ರೊಟ್ಟಿ, ಚಪಾತಿ, ಅನ್ನ, ಪೂರಿ ಎದ್ರೊಳಗಾದ್ರೂ ಹಚ್ಕೊಂಡು ತಿನ್ಬೋದು ನೀವು ಇದನ್ನು. ಮತ್ತು ನಾನು ಇದನ್ನು ಇದೇ ರೀತಿನ ಯೂಸ್ ಮಾಡ್ತೀನಿ. ನಿಮಗೆ ಬೇಕಂದ್ರೆ ಇದಕ್ಕೆ ಎಣ್ಣೆ ಒಳಗೆ ಹಾಕಿ ಒಂದು ಸ್ವಲ್ಪ ಒಗ್ಗರಣೆ ಆದರೂ ಹಾಕ್ಕೊಂಡು ಇದನ್ನು ಎಣ್ಣೆ ಒಳಗೆ ಬಿಸಿ ಮಾಡ್ಬೋದು ರೀ. ಈಗ ನೋಡಿರಿ, ನಾನು ಇದನ್ನು ಅನ್ನದೊಳಗೆ ಹಾಕಿ ಕಲಸಾಕೊತೀನಿ. ಎಷ್ಟು ರುಚಿಯಾಗಿತ್ತಂದ್ರೆ ನನ್ನ ಮಕ್ಕಳು ಮನೆಯೊಳಗಿನವ್ರು ಅಷ್ಟು ಇಷ್ಟಪಟ್ಟರು ನೋಡಿರಿ. ಹೊಸ ರುಚಿ ಐತಿ, ಮತ್ತು ಯಾವಾಗೂ ತಿಂದಿರೋಂಗಿಲ್ಲ, ಅಷ್ಟು ರುಚಿಯಾಗಿತ್ತಿದೆ. ಮತ್ತು ಅಷ್ಟು ಅದ್ರದ್ದು ಸ್ಮೆಲ್, ಅದ್ರದ್ದು ಘಮ ಬಾಯೊಳಗೆ ಅಷ್ಟು ಚಲೋ ಅನ್ಸಾತಿತ್ತು ನೋಡಿರಿ. ಯಾರೆಲ್ಲ ಎಲ್ಲಡಿಕೆ ತಿನ್ನೋಂಗಿಲ್ಲ ಅಲ್ಲ ಅಂಥವ್ರಿಗೆ ಇದು ಭಾಳ ಚಲೋ ನೋಡಿರಿ. ಇದೇ ಥರ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ.